ನಿವೇದಿತಾ ಗೌಡ ಚಂದನ್ ಇತ್ತೀಚೆಗೆ ತಾನೇ ಡಿವೋರ್ಸ್ ಆದಂಥ ಜೋಡಿ. ಇವರಿಬ್ರು ಡಿವೋರ್ಸ್ ಆಗಿದ್ದು, ಇವರಿಬ್ರು ಮದುವೆ ಆಗಿದ್ದು, ಇವರಿಬ್ಬರ ಎಂಗೇಜ್ಮೆಂಟ್ ಆಗಿದ್ದು ಪ್ರತಿಯೊಂದು ಕೂಡ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಯಾಕಂದರೆ ಇವರು ಸೆಲೆಬ್ರಿಟಿ ಆಗಿದ್ದರಿಂದ ಇವರ ಜೀವನ ಒಂಥರ ತೆರೆದ ಪುಸ್ತಕ ಆಗಿರುತ್ತೆ. ಆದರೂ ಬೇರೆ ಸೆಲೆಬ್ರಿಟಿಗಳಿಗೆ ಹೋಲಿಸ್ಕೊಂಡ್ರೆ ಇವರಿಬ್ಬರ ಜೀವನದ ಬಗ್ಗೆ ಪ್ರತಿಯೊಬ್ಬರಿಗೂ ಒಂದೊಂದು ಮಾಹಿತಿನೂ ಗೊತ್ತು ಅಂತ ಅಂದರೆ, ಇವರಿಬ್ಬರು ಸೋಷಿಯಲ್ ಮೀಡಿಯಾಕ್ಕೆ ಅಷ್ಟು ಟೈಮನ್ನು ಸ್ಪೆಂಡ್ ಮಾಡ್ತಾಯಿದ್ರು, ಸೋಷಿಯಲ್ ಮೀಡಿಯಾದಲ್ಲೇ ಜೀವನ ನಡೆಸ್ತಾ ಇದ್ರು ಅಂತಂದ್ರೂ ತಪ್ಪಾಗಲಿಕ್ಕಿಲ್ಲ. ಅದೇ ಸೋಷಿಯಲ್ ಮೀಡಿಯಾನೇ ಇದೀಗ ಇವರ ಜೀವನಕ್ಕೆ ಒಂದು ರೀತಿಯಾಗಿ ಸಮಸ್ಯೆಯನ್ನು ತಂದೊಡ್ತಾ ಇದೆ, ಅಡ್ಡಗಾಲನ್ನು ಹಾಕ್ತಾ ಇದೆ. ಹೌದು, ಚಂದನ್ ಮತ್ತು ನಿವೇದಿತಾ ತುಂಬ ಪ್ರೀತಿಯಿಂದಲೇ ದೂರ ಆದರು. ಯಾವುದೇ ಜೋಡಿಯೂ ಇಷ್ಟು ಮೆಚೂರ್ಡ್ ಆಗಿ ಡಿವೋರ್ಸ್ ಪಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನಿಸುತ್ತೆ. ಡಿವೋರ್ಸ್ ಪಡೆಯೋದಕ್ಕೂ ಒಟ್ಟಿಗೆ ಕೋರ್ಟಿಗೆ ಬಂದು ಕೈ ಹಿಡಿದೆ ವಾಪಸ್ ಹೋಗಿ, ಡಿವೋರ್ಸ್ ಆದಮೇಲೂ ಪ್ರೆಸ್ ಮೀಟನ್ನು ಮಾಡಿ ಅಕ್ಕಪಕ್ಕದಲ್ಲೇ ಕೂತು ಒಬ್ಬರಿಗೆ ಒಬ್ಬರು ಸಾಥ್ ಕೊಟ್ಟು ಅಷ್ಟು ಮೆಚೂರ್ಡ್ ಆಗಿ ನಡ್ಕೊಂಡಿದ್ದಂಥ ಜೋಡಿ ಅಂತಂದರೆ ಮೋಸ್ಟ್ಲಿ ಇದೇ ಮೊದಲು ಅನಿಸುತ್ತೆ. ಆದರೆ ಇದೀಗ ಅಯ್ಯೋ ಪಾಪ ಅನ್ಸೋಕ್ಕೆ ಶುರುವಾಗಿದೆ. ನಿವೇದಿತಾ ಗೌಡ ಈ ಹುಡುಗಿಯನ್ನು ಟ್ರೋಲ್ ಮಾಡಿದಷ್ಟು, ಈ ಹುಡುಗಿಯನ್ನು ಅಯ್ಯೋ ಅನಿಸಿದಷ್ಟು ಬೇರೆ ಯಾರೂ ಅನಿಸಿಲ್ವೇನೋ, ಅಷ್ಟರ ಮಟ್ಟಿಗೆ ಈಕೆಯ ಬಗ್ಗೆ ಕೆಟ್ಟದಾಗಿ ಟ್ರೋಲ್ ಮಾಡೋದಕ್ಕೆ, ಕೆಟ್ಟದಾಗಿ ಮಾತನಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ಈಕೆ ಗಟ್ಟಿಗೀತೆ. ನಿವೇದಿತಾ ಗೌಡ ಬಿಗ್ ಬಾಸಿಗೆ ಬಂದ ಮೇಲೆ ಸಿಕ್ಕಾಬಟ್ಟೆ ಫೇಮಸ್ ಆಗ್ತಾರೆ. ರೀಲ್ಸು ಅದು ಇದು ಅಂತ ಮಾಡ್ಕೊಂಡಿದ್ರು ಅವರ ಕನ್ನಡ, ಅವರ ಮಾತಿನ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗಿದ್ದು ಬಿಗ್ ಬಾಸ್ಗೆ. ಆಗಿಂದ ಶುರುವಾಯಿತು ನೋಡಿ ಈ ಟ್ರೋಲ್ನ ಕಾಟ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಆಕೆ ಮಾತಾಡಿದ್ದು, ಕೂತಿದ್ದು, ನಿಂತಿದ್ದು ಇದೆಲ್ಲವೂ ಕೂಡ ಟ್ರೋಲ್ ಆಗಕ್ಕೆ ಶುರು ಆಗತ್ತೆ. ಅವತ್ತಿನಿಂದ ಇವತ್ತಿನವರೆಗೂ ಆಕೆಗೆ ಬಾಯಿಗೆ ಬಂದು ಬೈಕೊಂಡು ಓಡಾಡೋರೆ ಹೆಚ್ಚಾಗ್ಬಿಟ್ಟಿದೆ. ಕನ್ನಡ ಮಾತಾಡಕ್ಕೆ ಬರಲ್ಲ ಅಂತ ಒಂದಷ್ಟು ದಿನ ಕಾಲು ಎಳ್ದಿದ್ದಾಯಿತು, ನೆಟ್ಟಿಗೆ ಮಾತಾಡಕ್ಕೆ ಬರಲ್ಲ ಅಂತ ಒಂದಷ್ಟು ದಿನ ಕಾಲು ಎಳ್ದಿದ್ದಾಯಿತು, ಚೈಲ್ಡ್ ಚಪಾತಿ ಅಂತ ಒಂದಷ್ಟು ದಿನ ಕಾಲು ಎಳ್ದಿದ್ದಾಯಿತು, ಎಂಗೇಜ್ಮೆಂಟ್ನ ಹೆಂಗೆಂಗೋ ಮಾಡ್ಕೊಂಡ್ಬಿಟ್ರು ಅಂತ ಒಂದಷ್ಟು ದಿನ ಕಾಲು ಎಳ್ದಿದ್ದಾಯಿತು, ಬಿಗ್ ಬಾಸ್ನಲ್ಲಿ ಅಣ್ಣ ತಂಗಿ ಅಂತ ಅಂದ್ಕೊಂಡಿದ್ರು, ಮದುವೆ ಆಗ್ಬಿಟ್ರು ಅಂತ ಒಂದಷ್ಟು ದಿನ ಟ್ರೋಲ್ ಮಾಡಿದ್ದಾಯಿತು, ಮದುವೆ ಆದಮೇಲೆ ಇವಳ ಜೊತೆ ಸಂಸಾರ ಹೆಂಗುರು ಮಾಡ್ತಾ ಇದೆಯಾ ಅಂತ ಟ್ರೋಲ್ ಮಾಡಿದ್ದಾಯಿತು, ಗಂಡನ ಜೊತೆ ರೀಲ್ಸ್ ಮಾಡಿದ್ರು ಕೂಡ ಅದಕ್ಕೊಂದಷ್ಟು ಟ್ರೋಲ್ ಮಾಡಿದ್ದು ಆಯಿತು. ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ಈಕೆ ಕಾಣಿಸ್ಕೊಂಡಾಗ ಈಕೆಯ ಬಗ್ಗೆ ಕೆಟ್ಟದಾಗಿ ಟ್ರೋಲ್ ಮಾಡಿದ್ದು ಆಯಿತು. ಇದೀಗ ಬಟ್ಟೆಯ ಬಗ್ಗೆ, ಆಕೆಯ ದೇಹದ ಒಂದೊಂದು ಭಾಗದ ಬಗ್ಗೆಯೂ ಕೂಡ ತುಂಬ ಕೆಟ್ಟದಾಗಿ ಟ್ರೋಲ್ ಮಾಡಿದವರೇ ಹೆಚ್ಚು. ಹೆಣ್ಣು ಮಕ್ಕಳು ಅಂತ ಅಂದ ಮೇಲೆ ಒಬ್ಬೊಬ್ಬರ ಫಿಸಿಕ್ಸ್ ಒಂದೊಂದು ರೀತಿಯಾಗಿ ಇರುತ್ತೆ. ಹೆಣ್ಣು ಮಕ್ಕಳ ದೇಹ ಹೀಗೇ ಇರಬೇಕು, ಹಾಗೇ ಇರಬೇಕು ಅಂತ ಜಡ್ಜ್ ಮಾಡುವ ಹಂತಕ್ಕೂ ಇವತ್ತು ನಮ್ಮ ಸೋಷಿಯಲ್ ಮೀಡಿಯಾ ಬಂದುಬಿಟ್ಟಿದೆ ಅಂದರೆ ನಿಜವಾಗ್ಲೂ ಕೂಡ ವಿಪರ್ಯಾಸ ಅನಿಸುತ್ತೆ. ಹೆಣ್ಣು ಮಕ್ಕಳು ಹಾಕುವ ಬಟ್ಟೆಯನ್ನಂತೂ ಟ್ರೋಲ್ ಮಾಡ್ತಾರೆ, ಆದರೆ ಆಕೆಯ ದೇಹದ ಭಾಗವನ್ನೂ ಕೂಡ ಮದುವೆಗಿಂತ ಮುಂಚೆ ಹೀಗಿತ್ತು, ಮದುವೆ ಆದಮೇಲೆ ಹೀಗಿತ್ತು, ಹೀಗಾಯಿತು ಅಂತ ಟ್ರೋಲ್ ಮಾಡ್ತಾರೆ. ಅಂದರೆ ಇವತ್ತಿನವರ ಮನಸ್ಥಿತಿ ಎಷ್ಟು ಕೆಟ್ಟು ಹೋಗಿದೆ, ಎಷ್ಟು ಕೆರ ಹಿಡಿದಿದೆ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ಅವರವರ ಮನೆಯ ಹೆಣ್ಣು ಮಕ್ಕಳು, ಅಕ್ಕ, ತಂಗಿ, ತಾಯಿ ಇವರ ದೇಹದ ಭಾಗದ ಬಗ್ಗೆಯೂ ಕೂಡ ಹೀಗೆ ಟ್ರೋಲ್ ಮಾಡುತ್ತಾರಾ? ಕನಿಷ್ಠ ಪಕ್ಷ ಮಾತಾಡ್ತಾರ? ಇಲ್ಲ ಅಲ್ವಾ? ಆದರೆ ಗಂಡೂರು ಮನೆ ಹೆಣ್ಮಕ್ಳು ಅಂತಂದರೆ ಯಾಕಿಷ್ಟು ತಾತ್ಸಾರ ಅನ್ನೋದು ನಿಜವಾಗ್ಲೂ ಕೂಡ ಗೊತ್ತಿಲ್ಲ. ನೋಡಿ, ಡಿವೋರ್ಸ್ ಆದಮೇಲೆ ನಿವೇದಿತರನ್ನು ಇನ್ನಿಲ್ಲದಂತೆ ಕಾಡೋಕೆ ಶುರು ಮಾಡಿದ್ದಾರೆ. ಆಕೆ ಕೂತ್ರು ತಪ್ಪು, ನಿಂತರೂ ತಪ್ಪು, ಆಕೆಯ ಪಾಡಿಗೆ ರೀಲ್ಸ್ ಮಾಡಿದ್ರೂ ತಪ್ಪು, ನಿನಗೆ ಇದಕ್ಕೆ ಗಂಡ ಬಿಟ್ಟಿದ್ದು, ನಿನ್ನ ಜೀವನ ಇದಕ್ಕೆ ಹಾಳಾಗಿದ್ದು, ನೀನು ಅಂಥವಳು, ನೀನು ಇಂಥವಳು, ನಿನ್ನ ಆ ಭಾಗ ಹಾಗಾಗಿದೆ, ಹೀಗಾಗಿದೆ ಅಂತ ಪ್ರತಿಯೊಂದನ್ನು ಕೂಡ ಕಮೆಂಟ್ ಮಾಡ್ತಾರೆ. ಇವತ್ತು ಈ ಸ್ಟೋರಿಯನ್ನು ನೋಡ್ತಾ ಇರೋರು, ಇವತ್ತು ಈ ವಿಡಿಯೋವನ್ನು ನೋಡ್ತಾ ಇರೋರು ನಿವೇದಿತಾ ಗೌಡನ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ಒಂದೊಂದು ಅಕೌಂಟ್ನ ಒಂದೊಂದು ಕಮೆಂಟನ್ನು ಓಪನ್ ಮಾಡಿ ನೋಡಿದ್ರೆ ನಿಮಗೆ ನಿಜವಾಗ್ಲೂ ಬೇಸರ ಅನಿಸುತ್ತೆ. ಒಬ್ಬ ಹೆಣ್ಣು ಮಕ್ಕಳಿಗೆ ಇಷ್ಟು ಅಯ್ಯೋ ಅಂತ ಅನ್ನಿಸ್ಬಾರ್ದು. ಆದರೆ ಪಾಪ ಆಕೆ ಎಲ್ಲವನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ತಾ ಇದ್ದಾರೆ. ಅದೇ ಯಾರಾದರೂ ಮೆಂಟಲಿ ವೀಕ್ ಇರೋರಾಗಿದ್ದರೆ ಇಷ್ಟೊತ್ತಿಗೆ ಜೀವಕ್ಕೇನಾದರೂ ಮಾಡ್ಕೊಬಿಡ್ತಿದ್ರೇನೋ, ಆ ರೇಂಜ್ನಲ್ಲಿ ಆಕೆಗೆ ಅಯ್ಯೋ ಅನಿಸ್ತಿದ್ದಾರೆ. ಮೊನ್ನೆ ತಾನೇ ನಿವೇದಿತಾ ಗೌರಿ ಅನ್ನುವಂಥ ಒಂದು ಹೊಸ ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾ ನೋಡೋದಕ್ಕೆ ಅಂತ ಆಕೆಯ ಫ್ರೆಂಡ್ಸ್ ಜೊತೆಗೆ ಬರ್ತಾರೆ. ಆಕೆ ಧರಿಸಿದಂಥ ಬಟ್ಟೆ ಸ್ವಲ್ಪ ಡೀಪ್ ಆಗಿತ್ತು. ಅದನ್ನು ನೋಡಿದ್ದು 3 ಬಿಟ್ಟವಳು, ಮೈ ತುಂಬ ಬಟ್ಟೆ ಹಾಕೋ, ನಿನಗೆ ಬಟ್ಟೆ ಹಾಕ್ಕೊಳ್ಳೋಕೆ ಬರಲ್ವಾ, ನೀನು ಇದೇ ಕಾರಣಕ್ಕೆ ನಿನ್ನ ಗಂಡ ಬಿಟ್ಟೋಗಿದ್ದು, ನಿನ್ನ ಜೊತೆ ಆತ ಹೆಂಗೆ ಸಂಸಾರ ಮಾಡಿದ್ನೋ, ಇದಕ್ಕೆ ಡಿವೋರ್ಸ್ ಕೊಟ್ಟ, ಇನ್ಮೇಲಾದರೂ ಅವನಿಗೆ ಒಳ್ಳೆಯದಾಗಲಿ, ಈ ಥರದ್ದೆಲ್ಲ ಕಮೆಂಟ್ ಹಾಕೋಕ್ಕೆ ಶುರು ಆಗಿದೆ. ಹೌದು, ಹೆಣ್ಣು ಮಕ್ಕಳಿಗೆ ಸ್ವಲ್ಪ ನಯ, ನಾಜೂಕು, ಸಂಸ್ಕೃತಿ ಇದೆಲ್ಲವೂ ಇರಬೇಕು, ಸ್ವಲ್ಪ ತಗ್ಗಿ ಬಗ್ಗೆ ನಡಿಬೇಕು ಅಂತ ಹೇಳ್ತಾರೆ. ಆದರೆ ಕಾಲ ತುಂಬ ಬದಲಾಗಿದೆ.
ಅವ್ರಿಗೆ ಇಷ್ಟ ಬಂದಂಗೆ ಅವರು ಬಟ್ಟೆ ಹಾಕ್ತಿದ್ದಾರೆ. ಈ ಪ್ರಪಂಚದಲ್ಲಿ ಏನೇನೋ ನಡೀತಾ ಇದೆ. ಗಂಡು ಗಂಡನ್ನೇ ಮದುವೆ ಆಗ್ಬೋದಂತೆ, ಗಂಡು ಗಂಡಿನ ಜೊತೆಗೆ ಫಸ್ಟ್ ನೈಟ್ ಮಾಡ್ಕೋಬೋದಂತೆ. ಇದಕ್ಕೆಲ್ಲ ನಮ್ಮ ಕಾನೂನಲ್ಲಿ ಒಪ್ಪಿಗೆ ಇದೆಯಂತೆ. ಆದರೆ ಹೆಣ್ಣು ಬಟ್ಟೆ ಹಾಕೋದಕ್ಕೂ ಕೂಡ ಬೇರೆಯವ್ರ ಪರ್ಮಿಷನ್ ತಗೋಬೇಕಂತೆ. ಅದಲ್ಲದೆ ಆಕೆ ಡಿವೋರ್ಸ್ ಆದಮೇಲೆ ಎಲ್ಲರಂತೆಯೇ ಈ ಹಿಂದಿನಂತೆಯೇ ಮೂಲೆಯಲ್ಲಿ ಕೂತ್ಕೋಬೇಕು ಮನೆಯಲ್ಲಿ. ಆಕೆ ಮನೆಯಿಂದ ಹೊರಗೆ ಬರಲೇಬಾರ್ದು. ಡಿವೋರ್ಸ್ ಅನ್ನೋದು ತೀರಾ ಕಾಮನ್ ಆಗಿದೆ. ಅದು ಗಂಡು ಕೊಡ್ತಾನೋ ಹೆಣ್ಣು ಕೊಡ್ತಾನೋ, ಆದರೆ ತಪ್ಪು ಮಾತ್ರ ಹೆಣ್ಣಿನದ್ದೇ ಆಗಿರುತ್ತೆ. ಆಕೆಯ ವೈಯಕ್ತಿಕ ಜೀವನದಲ್ಲಿ ಏನು ಏರಿಳಿತ ಆಗಿರುತ್ತೆ, ಏನು ಸಮಸ್ಯೆ ಆಗಿರುತ್ತೆ ಅದನ್ನು ಯಾರು ನೋಡೋದೂ ಇಲ್ಲ, ಕೇಳೋದೂ ಇಲ್ಲ. ಬಾಯಿಗೆ ಬಂದಂಗೆ ಮಾತಾಡೋದು. ಆಕೆ ತಪ್ಪು ಮಾಡಿದಳೋ ಮಾಡಿಲ್ವೋ, ಉಸಿರುಗಟ್ಟೋ ವಾತಾವರಣ ಇತ್ತೋ ಇಲ್ವೋ, ಗಂಡನಿಂದ ತಪ್ಪಾಗಿದೆಯೋ ತಪ್ಪಾಗಿಲ್ವೋ, ಆಕೆಯ ಇಷ್ಟ ಕಷ್ಟಗಳು ಏನಿದೆಯೋ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಒಟ್ಟಿನಲ್ಲಿ ಆಕೆನ ಬೈಬೇಕಷ್ಟೆ. ಇದೀಗ ನಿವೇದಿತಾ ಗೌಡಗೂ ಕೂಡ ಹಾಗೆ ಮಾಡ್ತಿದ್ದಾರೆ. ಇದನ್ನು ನೋಡಿ ಕೆಲವರು ಕರೆಕ್ಟು, ನೀವು ಮಾಡ್ತಿರೋದು ಸರಿ, ಬೈಬೇಕು ಅಂತಿದ್ರೆ, ಇನ್ನು ಕೆಲವರು ಪಾಪ ಯಾಕೆ ಆ ಹುಡುಗಿನಷ್ಟು ಅಯ್ಯೋ ಅನಿಸ್ತೀರಾ, ಅವರವರ ಬದುಕನ್ನು ಅವರಿಗೆ ಬದುಕೋಗಿ ಬಿಡಿ ಅಂತ ಹೇಳ್ತಿದ್ದಾರೆ. ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮಾಡಬಹುದು.